ಬೆಂಗಳೂರು ಬುಲ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್. ಇವತ್ತು ಬೆಂಗಳೂರು ಬುಲ್ಸ್ಗೆ ಹ್ಯಾಟ್ರಿಕ್ ಗೆಲುವಿಗೆ ಒಂದು ಚಾನ್ಸ್ ಇದೆ ಮಗ. ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಪಿಂಕ್ ಪ್ಯಾಂಥರ್ಸ್ ಅಲ್ಲಿ ಒಂದೇ ಒಂದು ಆನೆ ಹೊಡೆದ್ರೆ ಸಾಕು, ಇವತ್ತಿನ ಗೆಲುವು ಪಕ್ಕ ಇದೆ. ಯಾವುದು ಆನೆ ಎಲ್ಲ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಕೊ ಬನ್ನಿ ಯಾವ ಥರ ಗೆಲ್ತಾರೆ ಅಂತ ಹೇಳಿದ್ದೀನಿ. ಸೊ ಇವತ್ತಿನ ಮ್ಯಾಚ್ ಬುಲ್ಸ್ಗೆ ಒಂಥರ ಈಸಿ ಅಂತಲೇ ಇದೆ. ಆ್ಯಕ್ಚುಲಿ ಗೆಲ್ಬೋದು ಇವತ್ತಿನ ಮ್ಯಾಚ್, ಅಷ್ಟೊಂದು ಜಾಸ್ತಿ ಕಾಂಪಿಟೇಷನ್ ಇಲ್ಲ. ಬಟ್ ಹಂಗಂತ ಲೇಸಿ ಅಂತೂ ತಗೊಳಂಗಿಲ್ಲ ಪಿಂಕ್ ಪ್ಯಾಂಥರ್ಸ್ ಅವರು ಕೂಡ 4 ಮ್ಯಾಚಸ್ನ ಆಡಿದ್ದಾರೆ. 4ಅಲ್ಲಿ 2 ಗೆದ್ದು 2 ಸೋತಿದ್ದಾರೆ. ಬಟ್ ಎಲ್ಲ ಗೇಮು ಕೂಡ ಸಖತ್ ಕ್ಲೋಸ್ ಆಗಿ ಹೋಗಿದೆ. ನಮ್ಮ ಬೆಂಗಳೂರು ಬುಲ್ಸ್ ಅವರು ಕೂಡ ಹ್ಯಾಟ್ರಿಕ್ ಸೋಲುನಿಂದ ಮತ್ತೆ 2-2 ಕಂಟಿನ್ಯೂಸ್ ಆಗಿ ವಿನ್ ಆಗಿ ಒಂದು ಕಾನ್ಫಿಡೆಂಟ್ ಇರುತ್ತೆ. ಸಕ್ಕತ್ತಾಗಿದೆ ವೈಬ್, ಪಾಸಿಟಿವ್ ವೈಬ್ ಕೂಡ ಕಾಣಿಸ್ತದೆ. 2 ಮ್ಯಾಚು ಕೂಡ ಸಕ್ಕತ್ತಾಗಿ ಗೆದ್ದಿದ್ದಾರೆ. ಸೊ ಲೀಡ್ನೇ ಬಿಟ್ಕೊಟ್ಟಿಲ್ಲ 2 ಮ್ಯಾಚಲ್ಲೂ ಕೂಡ. ಆ ಥರ ಒಂದು ಮ್ಯಾಚ್ನ ಗೆಲ್ತಾ ಇದ್ದಾರೆ 2 ಮ್ಯಾಚು ಕೂಡ. ಸೊ ಸಕ್ಕತ್ತಾಗಿ ಹೋಗ್ತಾ ಇದೆ ಯೋಗೇಶ್ ದಹಿಯಾ ಕ್ಯಾಪ್ಟನ್ಸಿಯಲ್ಲಿ. ಸೊ ಇಲ್ಲಿಂದ ಬೆಂಗಳೂರು ಬುಲ್ಸ್ ಅವರು ಇವತ್ತಿನ ಮ್ಯಾಚ್ ಗೆಲ್ಲಬೇಕಾಗಿದೆ. ಮತ್ತು 2 ಟೀಮ್ ಅವ್ರದ್ದು 8-8 ನೋಡೋದಾದರೆ ಟೋಟಲ್ ಆಗಿ 22 ಮ್ಯಾಚಸ್ನ ಆಡಿದ್ದಾರೆ. ಅದರಲ್ಲಿ ಬೆಂಗಳೂರು ಬುಲ್ಸ್ ಅವರು 9 ಮ್ಯಾಚ್ನ ಗೆದ್ದಿದ್ದಾರೆ. ಪ್ಯಾಂಥರ್ಸ್ ಅವರು 11 ಗೆದ್ದಿದ್ದಾರೆ, 11ನ್ನ ಬುಲ್ಸ್ ಅವರು ಸೋತಿದ್ದಾರೆ ಮತ್ತು 9ನ್ನ ಪ್ಯಾಂಥರ್ಸ್ ಅವರು ಸೋತಿದ್ದಾರೆ. ಸೊ 2 ಮ್ಯಾಚಸ್ಸು ಟೈ ಆಗಿದೆ. ಮತ್ತು ಬೆಂಗಳೂರು ಬುಲ್ಸ್ ಅವ್ರದ್ದು ಪ್ಯಾಂಥರ್ಸ್ ವಿರುದ್ಧ 45 ಹೈಯೆಸ್ಟ್ ಸ್ಕೋರ್ ಇದೆ ಮಗ. ಮತ್ತು ಪ್ಯಾಂಥರ್ಸು ಕೂಡ ಬುಲ್ಸ್ ವಿರುದ್ಧ 49 ಪಾಯಿಂಟ್ ತಗೊಂಡಿದ್ದಾರೆ. ಮತ್ತು ಲೋಯೆಸ್ಟ್ ಸ್ಕೋರ್ ಇರೋದು ಬುಲ್ಸು 21, ಪ್ಯಾಂಥರ್ಸ್ ಅವ್ರದ್ದು 24 ಇದೆ. ಇದೆಲ್ಲ ಮ್ಯಾಟರ್ ಆಗಲ್ಲ. ಇವಾಗ ಏನು ನಡೀತಾ ಇದೆ ಮ್ಯಾಟರ್ ಆಗೋದು. ಇವಾಗ ನಮ್ಮ ಪ್ಲೇಯರು ನಿತಿನ್ ರಾವಲ್ ಅವ್ರ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದಾರೆ. ಲಾಸ್ಟ್ ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಆಡಿದ್ರು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಓಕೆ, ಇವಾಗ ಅವರು ವಿರುದ್ಧ ಬಂದಿದ್ದಾರೆ. ಇವ್ರ ವಿರುದ್ಧ ಯಾರಾದರೂ ಬರಲಿ, ನಮ್ಮ ಬೆಂಗಳೂರು ಬುಲ್ಸ್ ಎಲ್ಲರೂ ಕೂಡ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ಸೊ ಒಂದು ಆನೆ ಹೊಡೆದ್ರೆ ಫುಲ್ ನರ್ವಸ್ ಆಗ್ತಾರೆ ಪಕ್ಕ ಪ್ಯಾಂಥರ್ಸ್ ಅವರು. ಯಾವ ಆನೆ ಅಂತ ಹೇಳಿದ್ರೆ ನಿತಿನ್ ಕುಮಾರ್ ಅಂತ ಮಗ. ಅವರಂತೂ ಎವ್ರಿ ಗೇಮು ಸೂಪರ್ 10 ತಗೊಂಡಿದ್ದಾರೆ ಗುರು. ಆಡಿರೋ 4 ಮ್ಯಾಚಲ್ಲಿ 4 ಸೂಪರ್ 10 ತಗೊಂಡಿದ್ದಾರೆ. 14 ಪಾಯಿಂಟು, 15 ಪಾಯಿಂಟು, 13, 12 ಆ ಥರ ಎಲ್ಲ ತಗೊಂಡಿದ್ದಾರೆ. ಸೊ ಅವರೇ ಪಾಯಿಂಟ್ನ ತಗೋಬರ್ತಾರೆ ರೇಟಿಂಗಲ್ಲಿ. ಅವ್ರು ಬಿಟ್ಟರೆ ಯಾರು ಕೂಡ ಡಿಫೆಂಡರ್ಸು ಪರ್ಫಾರ್ಮ್ ಮಾಡ್ತಿಲ್ಲ, ಮತ್ತು ಅವ್ರು ಬಿಟ್ಟರೆ ಯಾರು ರೇಡರ್ಸ್ ಕೂಡ ಪರ್ಫಾರ್ಮ್ ಮಾಡ್ತಿಲ್ಲ. ಅವರೊಬ್ಬರನ್ನ ಹೊಡೆದು ಆಚೆ ಹಾಕಿದ್ರೆ ಗುರು, ಮೀನ್ಸ್ ಆಚೆ ಯಾವುದಪ್ಪ ಅದು ನೆಗೆಟಿವ್ ಎಲ್ಲ ತಗೊಳಕ್ಕೆ ಹೋಗಬೇಡಿ. ಸೊ ನಾನು ಹೇಳ್ತಾ ಇರೋದು, ಅವ್ರನ್ನ ಕೋರ್ಟಿಂದ ಎಷ್ಟು ಆಚೆ ಕೂರಿಸ್ತೀವೋ ಅಷ್ಟು ನಮ್ಮ ಬೆಂಗಳೂರು ಬುಲ್ಸ್ಗೆ ಅಡ್ವಾಂಟೇಜ್ ಇದೆ. ಅವ್ರನ್ನ ಬಂದಷ್ಟು ಹೋಲ್ಡ್ ಮಾಡಬೇಕು, ಹಿಡ್ಕೋಬೇಕು, ಡಿಫೆಂಡ್ ಮಾಡಲಿ. ಬಿಕಾಸ್ ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಕೂಡ ಡಿಫೆನ್ಸ್ ಸಕ್ಕತ್ತಾಗಿದೆ. 5 ಜನ ಡಿಫೆಂಡರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಏನೋ ಮಾಡ್ತಾರೆ ಇವತ್ತಿನ ಮ್ಯಾಚಲ್ಲಿ. ಸೊ ಅವ್ರ ಮೇಲೆ ಕಣ್ಣಿಟ್ಟು ಅವ್ರದ್ದು ವೀಕ್ನೆಸ್ ಎಲ್ಲ ಇಟ್ಕೊಂಡು ಸೊ ಒಟ್ಟಲ್ಲಿ ಅವ್ರನ್ನ ಆಚೆ ಹಾಕ್ಬೇಕು ಮಗ. ಇವತ್ತಿನ ಮ್ಯಾಚಲ್ಲಿ ಎಷ್ಟು ಟೈಮ್ ಅವರು ಆಚೆ ಇರ್ತಾರೋ ಇವತ್ತಿನ ಮ್ಯಾಚು ನಮ್ಮ ಬೆಂಗಳೂರು ಬುಲ್ಸ್ಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ನೋಡೋದ ಏನು ಮಾಡ್ತಾರೆ ಅಂತ. ಈ ಒಂದು ಅಡ್ವಾಂಟೇಜ್ನ ಯೂಸ್ ಮಾಡಿಕೊಂಡು ಬೆಂಗಳೂರು ಬುಲ್ಸ್ ಗೆದ್ದರೆ 3 ಹ್ಯಾಟ್ರಿಕ್ ಸೋಲು, 3 ಹ್ಯಾಟ್ರಿಕ್ ಗೆಲುವು, ಒಂಥರ ಸಖತ್ತಾಗಿರ್ತಾರೆ ರೆಕಾರ್ಡು. ನೋಡೋದ ಇವತ್ತಿನ ಮ್ಯಾಚಲ್ಲಿ ಏನು ಮಾಡ್ತಾರೆ ಅಂತ. ಮತ್ತು ಸ್ಟಾರ್ಟಿಂಗ್ 7 ಬಗ್ಗೆ ಮಾತಾಡೋದಾದರೆ ಸೇಮ್ ಇರುತ್ತೆ, ಅದೇ ಥರ ಚೇಂಜಸ್ ಮಾಡಲ್ಲ. ಬೆಂಗಳೂರು ಬುಲ್ಸಲ್ಲಿ ಯೋಗೇಶ್ ದಹಿಯಾ, ದೀಪಕ್ ಶಂಕರ್ ಆ್ಯಂಡ್ ಸಂಜಯ್ ದುಲ್, ಸತ್ಯಪ್ಪ, ಅಲ್ರಿಜಾ ಮಿರ್ಜಾಯಿನ್, ಮತ್ತು ಆಶೀಶ್ ಮಲಿಕ್, ಜಿತೇಂದರ್ ಯಾದವ್ ಇದೇ ಇರುತ್ತೆ. ಬಿಟ್ಟರೆ ಯಾವುದೇ ಥರ ಚೇಂಜಸ್ ಇರೋಲ್ಲ. ಮತ್ತು ಲಾಸ್ಟ್ ಮ್ಯಾಚು ಸ್ಟಾರ್ಟಿಂಗ್ 7 ಅವ್ರದ್ದು ಪಿಂಕ್ ಪ್ಯಾಂಥರ್ಸ್ ಅವ್ರದ್ದು ದೀಪಾಂಶು ಖಾತ್ರಿ ಆ್ಯಂಡ್ ನಿತಿನ್ ಕುಮಾರ್, ರೀಜಾ ಆ್ಯಂಡ್ ಆರ್ಯನ್ ರೇಡು, ಆಶೀಶ್ ಕುಮಾರ್, ಅಲಿ ಸಮಾಧಿ ಆ್ಯಂಡ್ ಆಶಿಲ್ ಗೋಲ್ವಾಲಾ ಅಂತ ಏನೋ ಇದೆ. ಓಕೆನಾ, ಇದು ಅವ್ರದ್ದು ಸ್ಟಾರ್ಟಿಂಗ್ 7 ಲಾಸ್ಟ್ ಮ್ಯಾಚ್ ಆಡಿರೋದು. ಇವತ್ತು ಇದೆ ಆಡ್ತಾರೆ ನನಗೆ ಗೊತ್ತಿಲ್ಲ. ಬಟ್ ನೋಡೋದ ಏನು ಮಾಡ್ತಾರೆ ಅಂತ. ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚಲ್ಲಿ ಏನಾಗ್ಬೋದು ಅಂತ ನಿಮಗೆ ಗೊತ್ತಿರೋ ಪ್ರಕಾರ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಇವತ್ತು ಪಕ್ಕ ಗೆಲ್ತಾರೆ ಅಂತ ಅನ್ನಿಸ್ತದೆ. ಈ ಒಂದು ಪಾಸಿಟಿವ್ ವೈಬಲ್ಲೇ ಗೆದ್ದರೆ ಚೆನ್ನಾಗಿರುತ್ತೆ. ನೋಡೋದ ನಿಮ್ಮ ಪ್ರಕಾರ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆಗು. ನಿಮಗೆ ಸಖತ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಸಿಗ್ತೀನಿ ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು ಬಾಯ್ಸ್.